ಬರೋಬ್ಬರಿ 14,000 ರನ್ಗಳ ಕ್ಲಬ್ ಅನ್ನ ಸೇರಿರುವಂತದ್ದು ಟೀಂ ಇಂಡಿಯಾದ ಮರಿದೇವರು. ಕ್ರಿಕೆಟ್ನ ದೇವರು ಅಂದ್ರೆ ಸಚಿನ್ ತೆಂಡೂಲ್ಕರ್ ಅಂತ ಕರಿತೀವಿ ನಾವು. ಆದ್ರೆ ಟೀಂ ಇಂಡಿಯಾದ ಮರಿದೇವರು ಯಾರು ಅಂದ್ರೆ ವಿರಾಟ್ ಕೊಹ್ಲಿ. ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ 14,000 ರನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಒನ್ ಡೇ ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಅತಿ ವೇಗವಾಗಿ 14,000 ರನ್ ಅನ್ನು ಪೂರೈಸಿರುವಂತಹ ಆಟಗಾರ ಅನ್ನುವ ದಾಖಲೆಯನ್ನು ಬರೆದಿದ್ದಾರೆ. ಪಾಕ್ ವಿರುದ್ಧದ ಪಂದ್ಯದಲ್ಲೇ 15 ರನ್ ಅನ್ನ ಸಿಡಿಸಿದಾಗ 14,000 ರನ್ಗಳ ಕ್ಲಬ್ಗೆ ಸೇರ್ಕೊಳ್ತಾರೆ ವಿರಾಟ್ ಕೊಹ್ಲಿ. 298 ಪಂದ್ಯಗಳ 287 ಇನ್ನಿಂಗ್ಸ್ ನಲ್ಲಿ 14,000 ರನ್ ಅನ್ನು ಪೇರಿಸಿರುವಂತದ್ದು ಕ್ರಿಕೆಟ್ ದೇವರು ಸಚಿನ್ ಅವರ ಹೆಸರಿನಲ್ಲಿದ್ದಂತ ದಾಖಲೆಯನ್ನ ಇದೀಗ ವಿರಾಟ್ ಕೊಹ್ಲಿ ಅವರು ಮುರಿದಿದ್ದಾರೆ. 350 ಇನ್ನಿಂಗ್ಸ್ ಗಳಲ್ಲಿ 14,000 ರನ್ ಅನ್ನ ಪೂರೈಸಿದ್ದಂಥದ್ದು ಸಚಿನ್ ಅವರು. ಅತಿ ಹೆಚ್ಚು ರನ್ ಸಿಡಿಸಿದಂತಹ ಪಟ್ಟಿಯಲ್ಲಿ ಕೊಹ್ಲಿ ಈಗ ನಂಬರ್ 4. ಸಚಿನ್, ಸಂಗಕ್ಕರ, ಪಾಂಟಿಂಗ್ ಬಳಿಕ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇದೇ ಸೀರೀಸ್ ನಲ್ಲಿ ಪಾಂಟಿಂಗ್ ಮೀರಿಸೋದಿಕ್ಕೆ ಕೊಹ್ಲಿ ಅವರು ರೆಡಿಯಾಗಿದ್ದಾರಂತೆ. ಇನ್ನು 103 ರನ್ ಅನ್ನ ಸಿಡಿಸಿದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ಥಾನ ಮೇಲಕ್ಕೇರ್ತಾರೆ, 3ನೇ ಸ್ಥಾನಕ್ಕೆ ಬಂದು ಕೂರ್ತಾರೆ. ಪಾಂಟಿಂಗ್ ಅವರ ದಾಖಲೆಯನ್ನ ವಿರಾಟ್ ಕೊಹ್ಲಿ ಅವರು ಮುರಿತಾರೆ. ವಿರಾಟ್ ಕೊಹ್ಲಿ ಅವರ ಆ ಒಂದು ಸಾಧನೆಯನ್ನ, ಆ ಒಂದು ದಾಖಲೆಯನ್ನ ಮಾಡಲಿ ಅಂತ ಪ್ರತಿಯೊಬ್ಬ ಭಾರತೀಯರು ಸಹ ಆಶಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಸಹ ಎಲ್ಲರೂ ಶುಭಾಶಯಗಳ ಮಹಾಪುರವೇ ಹರಿಸ್ತಾ ಇದ್ರು ಮತ್ತು ಚಿಯರ್ ಅಪ್ ಮಾಡ್ತಾ ಇದ್ರು ಟೀಂ ಇಂಡಿಯಾಗೆ. ಈ ಮ್ಯಾಚ್ ಅನ್ನುವಂಥದ್ದು ಸಾಕಷ್ಟು ದಾಖಲೆಗಳನ್ನ ಬರೆಯುವಂತಹ ಮ್ಯಾಚ್ ಆಗಿತ್ತು. ಸೊ ಅದೇ ರೀತಿಯಾದಂತಹ ದಾಖಲೆಯನ್ನ ನಿನ್ನೆ ಬರೆದಿದ್ದಾರೆ. ಆ ಮೂಲಕ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಫಾರ್ಮ್ಗೆ ಮರಳಿ ತಾವೇನು ಅನ್ನೋದನ್ನ ಕ್ರಿಕೆಟ್ ಜಗತ್ತಿನಲ್ಲಿ ಪ್ರೂವ್ ಮಾಡಿಕೊಂಡಿದ್ದಾರೆ.